ಅಣ್ಣ ಪ್ಲೀಸ್ ಕೈ ಮುಗಿತೀನಿ ಅಣ್ಣ ಬಿಟ್ಬಿಡಿ ಅಣ್ಣ ಪ್ಲೀಸ್ ಪ್ಲೀಸ್ ಅಣ್ಣ ಸಿಂದ ನಿನ್ನ ಮಗಳು ಸೂಸೈಡ್ ಆದ್ರೆ ನನ್ನ ದಂಧೆನೇ ನಿಲ್ಲಿಸ್ಬೇಕಾ? ಏನು ಕಾಮಿಡಿ ಮಾಡ್ತಿರಲ್ಲ? ಹಾಂ, ಹಲೋ, ಬಂದೆ ಅರ್ಧ ಗಂಟೆ ಬಂದೆ. ಬಂದೆ. ಏನ ಚೇತನ್? MJ ಏನು ಮಾಡ್ತಿದ್ದೆ? ಇವತ್ತು ನಮ್ಮ ಸ್ಕೂಲ್ ಡೇ ಇತ್ತು, ನಿಂದ ಬ್ಲ್ಯಾಕ್ ಶೂ ಬೇಕು. ಅದೆಲ್ಲ ನಿನ್ಸಿದಕ್ಕಾಗುತ್ತೆ, ದೊಡ್ಡದಾಗತ್ತಲ್ವಾ? ಇರ್ಲಿ ಕೊಡೋ MJ, ಬ್ಯಾಗಿ ಪ್ಯಾಂಟ್ ಹಾಕೊಳಕ್ಕಾಗುತ್ತೆ, ಬ್ಯಾಗಿ ಶೂ ಹಾಕೊಳಕ್ಕಾಗಲ್ವಾ? ನನಗೆ ಬೇರೆ ಟ್ರೆಕ್ಕಿಂಗ್ ಹೋಗೋದಿತ್ತು, ನೀನೇನೋ ಓನರ್ಕ ಬೇಟ. ಸರಿ ತಗೊಂಡೋಗು. ಹೋಗ್ತೀರಾ ಟ್ರೆಕ್ಕಿಂಗ್ಗೆ ಕಣೋ, ಪಾದಯಾತ್ರೆಗಲ್ಲ? ಚೇತನ್ ಕೇಳಿದ ಕಣೋ, ಅದೇನೋ ಸ್ಕೂಲಲ್ಲಿ ಫಂಕ್ಷನ್ ಇತ್ತಂತೆ, ಅದಕ್ಕೆ ಕೊಟ್ಟಿದ್ದೆ. ಅಂಗಡಿಯಿಂದ ಹೊಸ ದಾರ ತರಬೇಕು ತಾನೆ? ನಿನಗೆ ಗೊತ್ತಲ್ವಾ ನಾನು ಎನಿಮಲ್ ಲೆದರ್ ಶೂಸ್ ಹಾಕಲ್ಲ ಅಂತ. ಈ ಹಳ್ಳಿಲಿ ವೀಗನ್ ಲೆದರ್ ಶೂಸ್ನ ನಾನೆಲ್ಲಿ ಹುಡ್ಕೋಗಿ. ಸರಿ, ಈಗ ಎಗ್ ರೋಲ್ ತರಕ್ಕೆ ಹೋಗ್ತಿದ್ದೀನಿ, ಏನಾರು ಬೇಕಾ? ನಿಮಗೆ ಎಷ್ಟು ಸತಿನ ಹೇಳೋದು ನಾನ್ ವೆಜ್ ಎಲ್ಲ ತಿನ್ನಬೇಡಿ ಅಂತ? ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ತಾಯಿನ ಅಥವಾ ನಿಮ್ಮ ಮಕ್ಕಳನ್ನ ಕೊಂದು ತಿಂದರೆ ಹೇಗಿರುತ್ತೆ? ಹಾಂ ಹೇಳು. ಆಯ್ತು ಬಿಡಪ್ಪ, ನೀವು ಹೋದ್ಮೇಲೆ ತಿಳ್ಕೊಳ್ತೀನಿ. ನಡಿ ಹೋಗೋಣ. ಹಾಗಂತ ಮಾಂಸ ತಿನ್ನೋರೆಲ್ಲ ಕೆಟ್ಟವರಾಗಿರೋದಿಲ್ಲ, ತಿಂದಿರೋರೆಲ್ಲ ಒಳ್ಳೆಯವರು ಆಗಿರೋದಿಲ್ಲ. ನೀನೇನು ಮಾಂಸ ತಿಂದವ್ರಾಗ ಮಾತಾಡ್ತಿದ್ದೀಯಾ? ಒಂಥರ ಹಾಗೆ. Music thumping, the crowd is live. 1,000 ladies ready to slide. Music thumping, the crowd is live. 1,000 ladies ready to slide. I got the baddest looking chick in the whole place. Got the baddest looking chick in the whole place. Got the baddest ಧರ್ಮ, ನಾನು ಅವನ ಬಗ್ಗೆ 1 ತಿಂಗಳಿಂದ ವಿಚಾರಿಸ್ತಿದ್ದೀನಿ. ನಾನೊಂದು ವರ್ಷದಿಂದ ವಿಚಾರಿಸ್ತಿದ್ದೀನಿ. ಅದು ಹಾಗಲ್ಲ ಧರ್ಮ, ಆಲ್ಮೋಸ್ಟ್ ಇಡೀ ಕರ್ನಾಟಕ ಹುಡುಕಿದ್ದೀವಿ. ನನಗೇನೋ ಸಿಗೋದು ಇಂಪಾಸಿಬಲ್ ಅನಿಸುತ್ತೆ. ಈಗ ಕೇಳು, ಒಂದು ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋಷ್ಟು ದೊಡ್ಡವನಾ ನೀನು? ಇಲ್ಲ ಧರ್ಮ, ಹೇಳಲ್ಲ ಧರ್ಮ, ನೀನು ಉತ್ತರ ಹೇಳಲ್ಲ ಧರ್ಮ. ನಾನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡದೇ ಇರೋ ದುರಂಗನ ನಿನಗೆ? ಇಲ್ಲ ಅಣ್ಣ, ತಪ್ಪಾಯ್ತು. ಪ್ರಶ್ನೆ ಕೇಳಿ. ಒಂದು ಕಡೆ 5 ಜನರಿರ್ತಾರೆ, ಇನ್ನೊಂದು ಕಡೆ 100 ಜನರಿರ್ತಾರೆ, ಯಾಕೆ? ಧರ್ಮ, ಅವನೇನು ಹೇಳಿದ್ರು ಬಡಿದ್ಯಲ್ಲೋ, ಪಾಪ ಫುಲ್ ಕ್ವಶನ್ ಕೇಳೋ ಅವನ್ನ. ಪ್ರಶ್ನೆ ಕೇಳಿ. ಒಂದು ಕಡೆ 5 ಜನರಿರ್ತಾರೆ, ಇನ್ನೊಂದು ಕಡೆ 100 ಜನರಿರ್ತಾರೆ. ಈ 100 ಜನ ಈ 5 ಜನರಿಗೆ ತುಂಬ ತೊಂದರೆ ಕೊಡ್ತಾರೆ. ಈ 5 ಜನರ ಹತ್ರ ಎಲ್ಲ ಕಿತ್ಕೋತಾರೆ. ಆದರೂ ಕೊನೆಗೆ ಈ 5 ಜನರು ಈ 100 ಜನರ ಮೇಲೆ ಗೆಲ್ತಾರೆ. ಹೇಗೆ?
ಗೊತ್ತಿಲ್ಲ ಅಣ್ಣ. ಈ 5 ಜನರೇ ಪಾಂಡವರು, ಈ 100 ಜನರೇ ಕೌರವರು. ಈಗ ಹೇಳು. ಹಾಂ ಗೊತ್ತಾಯ್ತು. ಕೃಷ್ಣ ಅವ್ರ ಕಡೆ ಇಲ್ಲ, ಅದಕ್ಕೆ. ತಪ್ಪು. ಸರಿಯಾದ ಉತ್ತರ ದ್ರೌಪದಿ. ಸರಿ ಅಲ್ವಾ? ದ್ರೌಪದಿ ಅಲ್ವಾ? ಸರಿ ಅಲ್ವಾ? ಹ್ಞೂ ಅಣ್ಣ. ತಪ್ಪು. ಸರಿಯಾದ ಉತ್ತರ ಪ್ರತೀಕಾರ. ಸರಿನಾ? ಹೊಡೆಯಲ್ಲ. ಒಂದು ಹಾಡಪ್ಪ. ಉತ್ತರ ಸರಿನೇ. ಪ್ರತೀಕಾರ, ಸೇಡು. ಏನಂದೇನೇನು ಅವ್ನು ರೂಪಾಯಿ ಇಂಪಾಸಿಬಲ್. ನನ್ನ ಅಣ್ಣಂಗೆ ಈ ಥರ ಮಾಡಿದ್ದು ಯಾರು ಅಂತ ಗೊತ್ತಿದ್ದರೂ ಅವ್ನು ಹುಡುಕೋಕೆ ಆಗ್ತಿಲ್ಲ. ಬಿಡಲ್ಲ, ಹುಡುಕಿ ಹುಡುಕ್ತೀನಿ. ಒಂದು ನಾನು ಹೇಳಿದ್ದು ನಾನು ಮಾಡ್ತೀನಿ, ಅದೂ ಇಲ್ಲ ಅಂದರೆ ನಾನು ಹೇಳಿದ್ದು ನಾನು ಮಾಡೇ ಮಾಡ್ತೀನಿ. ನಾನು ಸ್ವಲ್ಪ ಫೋನ್ ಸ್ವಿಚ್ ಆಫ್ ಆಗಿದೆ, ಫೋನ್ ಕೊಡ್ತೀರಾ? ಅದಕ್ಕೆ ಆಗುತ್ತೆ. ನೋಡೋಲ್ಲಿ ಎಷ್ಟು ಬಿಯರ್ ಬಾಟ್ಲುಗಳು. ಇಂಥವ್ರೆ ಕಣೋ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ನೇಚರ್ ಲವರು, ಗ್ರೀನ್ ಸೋಲ್ ಅಂತ ಹಾಕೊಳ್ಳೋದು. ಯಪ್ಪ, ಮೊದಲು ನಮ್ಮ ದೇಶದಲ್ಲಿ ಎಣ್ಣೆನ ಬಲ್ಬ್ ಮಾಡಬೇಕು. MJ, ಈ ಕ್ರೇಟ್ಗಳಿಂದನೇ ಗೌರ್ಮೆಂಟ್ದು ಫೇಟ್ ಚೆನ್ನಾಗಿರೋದು. ಅದು ನಿಜ ಬಿಡು. ಅಣ್ಣ ಥ್ಯಾಂಕ್ಸ್ ಅಣ್ಣ. ಅಯ್ಯೋ ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ ಅಣ್ಣ, ಸಾರಿ ಅಣ್ಣ. ಪರವಾಗಿಲ್ಲ ಬಿಡು, ಜೀವನದಲ್ಲಿ ತಪ್ಪುಗಳಾಗತ್ತೆ. ಆಯ್ತು ಸಾರಿ ಅಣ್ಣ. ಸರಿ, ನಡಿ ಹೋಗೋಣ. ಏನಾಯ್ತು? ತಡಿ, ಡೆಟಾಲ್ ಇದೆ, ಫಸ್ಟ್ ಏಡ್ ಮಾಡ್ತೀನಿ. ಹಾಗೆಲ್ಲ ಮಾಡ್ಬೇಡ. ನಿಂಗೆ ಎಷ್ಟು ಸತಿನ ಹೇಳಿರೋದು ಕಾಡಿಗೆಲ್ಲ ಬರ್ಬೇಕಾದ್ರೆ ಡೆಟಾಲ್ ಬಾಕ್ಸ್ ಎಲ್ಲ ತರಬೇಡ ಅಂತ. ಇದರಿಂದ ಕಾಡಲ್ಲಿರೋ ಭೂಮಿಯಲ್ಲಿ ಎಷ್ಟೋ ಮೈಕ್ರೋ ಆರ್ಗಾನಿಸಮ್ಸ್ ಆಗುತ್ತೆ. ಕೊಡೋ, ನೀ ಏನು ಮಾಡಬೇಡ ಫಸ್ಟು. ಹೋಯ್ತಾ? ಹಾಂ ನೋಡಿ ಫ್ರೆಂಡ್ಸ್, ಇನ್ನೊಂದು 5 ನಿಮಿಷದಲ್ಲಿ ಒಂದು ಸಖತ್ತಾಗಿರೋ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ನೋಡೋಣ. ಬ್ರೋ ಏನಾಯ್ತು ಬ್ರೋ? ಕಾಲಲ್ಲಿ ರಕ್ತ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಬ್ರೋ ಕಾಲಲ್ಲಿ ರಕ್ತ ಬರ್ತಿದೆ. ಬ್ರೋ ಏನಾರು ಹೆಲ್ಪ್ ಬೇಕಾ ಬ್ರೋ? ಏನು ಬೇಡ ಬ್ರೋ, ಏನು ಬೇಡ. ಶೋರ್ ಅಲ್ವಾ ಬ್ರೋ? ಹಾಂ ಬ್ರೋ, ಇನ್ನೇನು ಸ್ವಲ್ಪ ಏನು ಬೇಡ ಅಲ್ವಾ? ಹೆಲ್ಪ್ ಏನು ಬೇಡ ಅಲ್ವಾ? ಬನ್ನಿ ಫ್ರೆಂಡ್ಸ್, ನಾವು ವ್ಯೂ ಪಾಯಿಂಟಿಗೆ ಹೋಗೋಣ. ಇನ್ನೊಂದು 5 ನಿಮಿಷ ಫ್ರೆಂಡ್ಸ್, ಬಂದ್ಬಿಡುತ್ತೆ ಇನ್ನೊಂದು. Listen up. We got 16, 24, 48 years. Put your hands up in the air and say cheers. We got girls on call 24/7. Got guns and coca, feels better than heaven. I'm just a sweet talking bro, stamped and certified player. Quit talking shit, son, 'cause I'm not in danger. I am the danger. ಅಮ್ಮ, ಹಾಂ, ಏನು? ಇವತ್ತು ಯಾಕೆ ಸೈಲೆಂಟ್ ಆಗಿದ್ದಾಳೆ? ಹೊಡೆದಿಯಾ ಇವಳಿಗೆ? ಬಂದು ಹಾಲೊಳಗೆ ಬಾಯಿ ಹಾಕ್ತು, ಅವಾಗೊಂದು ನಿಧಾನಕ್ಕೆ ಹೊಡೆದೆ ಅಷ್ಟೇ. ಯಾಕೆ ಹೊಡಿತೀಯಾ? ಕುಡಿದ್ರೆ ಕುಡಿಲಿ ಬಿಡು, ಹೊಡಿಬೇಡ ಪಾಪ. ಹುಡುಕ್ಸು ಸುಮ್ಮನೆ ಕರ್ಕೊಂಬಂದಿದ್ದೀನಿ. ಆಟಾಡಕ್ಕೆ ರಿಮೈಂಡ್ ರೂಮ್ ಇಂದ ಕರ್ಕೊಂಬಂದಿದ್ದೀನಿ ತಾನೆ, ಹುಡುಕ್ಸ್ಬೇಕು ಬೇಗ. ಎಷ್ಟೊತ್ತು? ಇದಕ್ಕೇನೋ ಮತ್ತೆ ಬಿಟ್ಟಾ? ನೆನ್ನೆ ಮೊನ್ನೆ ಬಂದವರಿಂದ ಎಲ್ಲ ಹೊಡ್ಸ್ಕೊಳ್ಳೋ ಪರಿಸ್ಥಿತಿ ಬಂತು. ನನ್ನ ರಿಮೈಂಡ್ ಹೋಮಿಂದ ಬಿಡಿಸಿದ್ದಾನೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಏನಂದೆ? ಬೇರೆ ರಿಮೈಂಡ್ ರೂಮ್ಗಳಿಗಿಂತ ನಿನ್ನ ರಿಮೈಂಡ್ ರೂಮಿಗೆ ಯಾಕೋ ಅಷ್ಟು ಉದ್ದ ಗೋಡೆ ಕಟ್ಸಿರೋದು? ಹಾಂ, ಏಕೆ? ಯಾಕಂದರೆ ಧರ್ಮ ಮತ್ತು ಅವರನ್ನ ಸತ್ಯ ಒಂದು ಕಾಲದಲ್ಲಿ ನಿಮ್ಮ ರಿಮೈಂಡ್ ರೂಮಲ್ಲೇ ಇದ್ದಿದ್ದು. ಅವರಪ್ಪ ಅವ್ರ ಅಮ್ಮನ ದಿನ ಕುಟ್ಕೊಂಡು ಬಂದು ಹೊಡಿತಿದ್ರು ಅನ್ನೋ ಕಾರಣಕ್ಕೆ 8 ವರ್ಷ ಇದ್ದಾಗಲೇ ಧರ್ಮ ಮತ್ತು ಅವ್ರ ಅಣ್ಣ ಸತ್ಯ
ಅವ್ರ ಅಪ್ಪನ ಕೊಲೆ ಮಾಡಿ ರಿಮೈಂಡ್ ರೂಮಿಗೆ ಹೋದ್ರು. ರಿಮೈಂಡ್ ರೂಮ್ ಒಳಗೆ 3 ಹಾಫ್ ಮರ್ಡರ್ ಕೇಸ್ಗಳು, 100 ಹೊಡೆದಾಟಗಳು. ಬೆಳೀತಾ ರಿಮೈಂಡ್ ರೂಮ್ ಒಳಗೆ ಬೀಡಿ, ಗಾಂಜಾ, ಸೊಲ್ಯೂಷನ್ಗಳನ್ನು ಸಪ್ಲೈ ಮಾಡೋಕ್ಕೆ ಶುರು ಮಾಡಿ ಅದರಿಂದನೇ ದುಡ್ಡು ಮಾಡಿ ಇಬ್ಬರು ಹೊರಗಡೆ ಬಂದರು. ಇಲ್ಲಿ ಅವ್ರ ದಂಧೆನ ಇನ್ನೂ ದೊಡ್ಡದು ಮಾಡ್ಕೊಂಡ್ರು. ಡ್ರಗ್ಸ್ನ ಕ್ರಿಕೆಟ್ ಬ್ಯಾಟ್ಗಳೊಳಗೆ, ಮಕ್ಕಳು ಆಟ ಸಾಮಾನೊಳಗೆ, ಚಾಕ್ಲೇಟ್ಸ್ ಒಳಗೆ, ಬೈಕ್ ಸೈಲೆನ್ಸರ್ಸ್ ಒಳಗೆ, ಹೀಗೆ ಸುಮಾರು ರೀತಿಯಿಂದ ಡ್ರಗ್ಸ್ನ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಪರಿಚಯ ಮಾಡಿಸಿದ್ರು. ಅಣ್ಣ ಹೊಸ ಮಾಲ್ದು ಸ್ಯಾಂಪಲ್ಸ್ ನೋಡಿ. ಮತ್ತೆ ಅವ್ರ ಅಣ್ಣ ಸತ್ತೋಗಿದೆ ಹೇಗೆ? ಅದನ್ನು ತಿಳ್ಕೊಳಕ್ಕೆ ಇನ್ನೂ ಸುಮಾರು ಟೈಮ್ ಇದೆ, ನಡಿ ಈಗ. ಧರ್ಮ 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 ಬಿಡ ಯಾವಾಗ ನೋಡ್ರಿ ಜಗಳ ಮಾಡ್ತೀವಿ. ನಾವು ಗೌಜಲಕ್ಕೆ ಹಿಡಿಯೋ ಕಡೆ ಇವನು ಮತ್ತೆ ಇವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ಗೌಜಲಕ್ಕೆ ಹಿಡಿತಿದ್ದಾರೆ. ಅವತ್ತೇ ವಾರ್ನಿಂಗ್ ಕೊಟ್ಟಿದ್ದೀನಿ ಇವನಿಗೆ ಇದೆಲ್ಲ ಮಾಡ್ಬಿಡಿ ಅಂತ. ನಾವು ಈಗಷ್ಟೇ ಸ್ಟಾರ್ಟ್ ಅಪ್ ಶುರು ಮಾಡಿರೋದು. ಬಿರಿಯಾನಿಗೆ ಒಳ್ಳೆ ಗೌಜಲಕ್ಕೆ ಸಿಕ್ಕಿಲ್ಲ ಅಂತ ಮತ್ತೆ ಮಾಡಕ್ ಹೋಗ್ಬೇಡ ನನಗೆ. ಸರಿ ಎಲ್ಲ ನೋಡು ಎಸ್ಎಲ್ಜಿದಂಗೆ ಗೌಜಲಕ್ಕೆ ಕಾಣಿಸ್ತಿದೆ. ಸರಿ ಟೈಮ್ ಆಯ್ತು. ಎಷ್ಟಕ್ಕೆ ಕೇಳಬೇಕು? ಒಂದು 5 ಸಾಕಾ? ಹಾಂ ಸಾಕು. ನಾನು ಹೋಟೆಲ್ ಓಪನ್ ಮಾಡಿರ್ತೀನಿ, ನೀನು ಎಲ್ಲ ಹಿಡಿದು ಕಟ್ ಮಾಡಿ ಸ್ಕಿನ್ ತೆಗೆದು ರೆಡಿ ಮಾಡ್ಕೊಂಡು ಬಾ, ನಾನು ಮಸಾಲೆ ರೆಡಿ ಮಾಡಿರ್ತೀನಿ. ಹಾಂ ಸರಿ ರೆಡಿ. ಇಷ್ಟು ದುಡ್ಡನ್ನ ಒಂದೇ ಸರಿ ನೋಡ್ತೀವಿ ನನಗಿರಲಿಲ್ಲ. ನೆನಪಿದೆಯಾ ನಿನಗೆ? ನೀನು ಗುಲ್ಬರ್ಗ ಅನಾಥಾಶ್ರಮದಿಂದ ನಮ್ಮ ಅನಾಥಾಶ್ರಮಕ್ಕೆ ಶಿಫ್ಟ್ ಆದಾಗ ನಿನಗೆ ಮೊದಲು ಸಿಕ್ಕಿದ್ದೆ ನಾನು. ನಾನು ಅನಾಥ ಅನ್ನೋಕೊರ್ಗೂ ನನ್ನ ಯಾವಾಗಲೂ ಕಾಡೋದು. ಆದರೆ ನೀನು ಬಂದಮೇಲೆ ಆ ಥರ ಅನಿಸಿದ್ದು ತುಂಬ ಕಮ್ಮಿ. ನೀನಿಲ್ದಲೇ ನಾನು ಇಲ್ಲಿವರೆಗೂ ಬದುಕ್ತಿದ್ನೋ ಏನೋ ಅನಿಸುತ್ತೆ.
ಜೀವನದಲ್ಲಿ ದುಃಖ ಸುಖ ಎಲ್ಲ ಸಿಕ್ಕಾಯಿತು. ನನ್ನ ಒಂದೇ ಕೊನೆ ಆಸೆ ಅಂದರೆ ನಿನ್ಗಿಂತ ಮುಂಚೆ ನಾನು ಸತ್ತೋಗ್ಬೇಕು. ನೀನು ಇಲ್ದಲೇ ಇರೋ ಒಂದಿನನೂ ನಾನು ಬದುಕೋಕೆ ಇಷ್ಟಪಡಲ್ಲ. ನೀನು ಬೇರೆ ಕಣ, ನೀನು ಬೇರೆ. ನಡಿ ಹೋಗೋಣ. ಅಣ್ಣ ನೋಡ್ತಾ ಬರ್ಬೇಕು ತಾನೇ? ಓ ನೀವು MJ ಫ್ರೆಂಡಾ? ಹಾಂ ಅವನು ಅವನು ನನ್ನ ಫ್ರೆಂಡೇ. ಹಾಂ ಅವನು ನಿಂಗೆ ಹೇಗೆ ಗೊತ್ತು ಅವನು? ಓ ಅವನಾ? ಅವ್ನು ನಮ್ಮನೆ ಕೆಳಗೆ ಇರೋದು. ಓ ಹೌದಾ, ಬಾ ಅವನ ಮನೆಗೆ ಹೋಗ್ತೀನಿ, ಬಾ ನನ್ನ ಜೊತೆನೇ ಬಾ, ಡ್ರಾಪ್ ಕೊಡ್ತೀನಿ. ಸರಿ ನಡೀರಿ. ಇನ್ನು ಮಾತಾಡೋದು ಬೇಡ ಧರ್ಮ. ನಿಮ್ಮ ಮಗಳು ಸುಸೈಡ್ ಆದ್ರು, ನನ್ನ ದಂಧೆನೇ ನಿಲ್ಲಿಸ್ಬೇಕಾ? ಏನು ಕಾಮಿಡಿ ಮಾಡ್ತಿರಲ್ಲ? ಹಾಂ, MJ ಇದನ್ನು ಫ್ಲ್ಯಾಶ್ ಕಾಣಿಸ್ತಾ? ಬಾಯಿಲಿ ಬೇಗ ಬಾರೋ. ನಂಗೆ ಆಗ್ತಿಲ್ಲ, ಹೋಗೋಣ. ಏನೋ ಮಾಡಿದೆ ಸರ್. ಸರ್ 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 ಹೋಗೋ ಸುಮ್ಮನೆ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಹೋಗೋ ಸುಮ್ಮನೆ. ಸಿದ್ಧಾರ್ಥ್ ಎದ್ದೇಳು, ಸಿದ್ಧಾರ್ಥ್ ಸಿದ್ಧಾರ್ಥ್ ಎದ್ದೇಳು, ಕಣ್ ಬಿಡು ಸಿದ್ಧಾರ್ಥ್, ಸಿದ್ಧಾರ್ಥ್ ಎದ್ದೇಳು, ಸಿದ್ಧಾರ್ಥ್ ಎದ್ದೇಳು ಸಿದ್ಧಾರ್ಥ್, ಸಿದ್ಧಾರ್ಥ್ ಪ್ಲೀಸ್ ಕಣೋ, ಕಣ್ ಬಿಡು ಸಿದ್ಧಾರ್ಥ್, ಸಿದ್ಧಾರ್ಥ್ ಪ್ಲೀಸ್ ಕಣೋ, ಸಿದ್ಧಾರ್ಥ್, ಸಿದ್ಧಾರ್ಥ್ ಪ್ಲೀಸ್. ಇವಾಗಲಾದ್ರೂ ಗೊತ್ತಾಯ್ತಾ ಧರ್ಮ, ನಾನು ಯಾಕೆ ನೀನು ಅಣ್ಣನ ಸಾಯಿಸ್ತೀನಿ ಅಂತ? ಹಾಂ, ಅವತ್ತು ನಾನು ನನ್ನ ಸಿದ್ದನ್ನು ಉಳಿಸ್ಕೊಳಕ್ಕಾಗದೆ ಅವತ್ತಿಂದ ಇವತ್ತಿನ ಗಂಟ ಕೊರ್ಗಿ 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 ಸತ್ತು ಬದುಕ್ತಾ ಇದ್ದೀನಿ. ನಾನು ಹಾಳಾದ ಕೊಡ್ತಿದ್ದೀನ, ನನ್ನ ಸಿದ್ದನ್ನು ಕಳ್ಕೊಂಡೆ, ನನ್ನನ್ನು ನಾನು ಕಳ್ಕೊಂಡೆ. ನನ್ನ ಮಾತು ಕೇಳು ಧರ್ಮ, ನೀನು ನಿನ್ನ ಅಣ್ಣನ ದಾರಿ ಹಿಡಿದೆ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಹೋಗು, ಒಳ್ಳೆ ಜೀವನ ಶುರು ಮಾಡು. I need you
ನಾನು ಎಲ್ಲಿದ್ದೀನಿ ಅಂತ ನಿಂಗೆ ಹೇಗೋ ಗೊತ್ತಾಯ್ತು? ಧರ್ಮ 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 ನೋಡಿ ಫ್ರೆಂಡ್ಸ್, ಇನ್ನೊಂದು 5 ನಿಮಿಷದಲ್ಲಿ ಒಂದು ಸಖತ್ತಾಗಿರೋ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಏನೇ ಬ್ರೋ ಕಲರ್ ರಕ್ತ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಬ್ರೋ ಟೈಮ್ ಬಂತು. ಕೊನೆ ಆಸೆ ಹೇಳ್ಬಿಡು. ಕೊನೆ ಆಸೆ ನಮ್ದೆ. ಬಿಡು ಬಿಡು ಬಿಡು. ಇವತ್ತು ನನ್ನ ಉಸಿರು ನಿಲ್ಲುತ್ತೆ ಹೌದು, ಆದರೆ ನೀನಿಷ್ಟು ವರ್ಷ ಕಷ್ಟಪಟ್ಟು ಪಡೆದಿರೋ ಒಳ್ಳೆತನದ ಉಸಿರು ನಿಲ್ಲುತ್ತೆ. ನೀನು ಮತ್ತೆ ಹಳೆ ಹಿಂಸೆ ಆಗಿಬಿಡ್ತೀಯಾ. ಒಂದು ಲೆಕ್ಕದಿಂದ ನಂದೇ ಗೆಲುವು ಹಿಂಸೆ.